ವೆರಿ ಗುಡ್ ಆಫ್ಟರ್ನೂನ್. ನೀವು ನೋಡ್ತಾ ಇದ್ರಿ ನಿತ್ಯ ಸಂಜೀವಿನಿ ವಿಶೇಷ ಕಾರ್ಯಕ್ರಮ. ನಾನು ವೈದ್ಯ ಮಲ್ನಾಡ್. ವೀಕ್ಷಕರ, ಇವತ್ತಿನ ನಿತ್ಯ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಈ ಆರ್ಥ್ರೈಟಿಸ್ ಅಥವಾ ಸಂಧಿವಾತಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಹೋಗೋಣ. ಇತ್ತೀಚಿನ ದಿನಗಳಲ್ಲಿ ಆರ್ಥ್ರೈಟಿಸ್ ಹೇಗಾಗ್ಬಿಟ್ಟಿದೆ ಅಂದ್ರೆ BP ಶುಗರ್ನಷ್ಟೇ ಲಾಂಗ್ ಟರ್ಮ್ ಸಾಯೋ ತನಕ ಆರ್ಥ್ರೈಟಿಸ್ ಇರುತ್ತೆ. ನೋವಿಗೆ ಮಾತ್ರ ತಿನ್ನು, ಪ್ರತಿದಿನ ಜೀವನ ದೂಡು ಅನ್ನೋಂಗಾಗಿರುತ್ತೆ. ಹಾಗಾದ್ರೆ ಆರ್ಥ್ರೈಟಿಸ್ಗೆ ನಿಜಕ್ಕೂ ಅಷ್ಟೊಂದು ಸುದೀರ್ಘವಾಗಿ ಮೆಡಿಸಿನ್ಸ್ ತಗೊಳ್ಳೋ ಅಗತ್ಯ ಇದೆಯಾ? ಏನು ಆರ್ಥ್ರೈಟಿಸ್ ಅಂದ್ರೆ, ಯಾರಿಗೆ ಈ ಆರ್ಥ್ರೈಟಿಸ್ ಬಾಧಿಸುತ್ತೆ, ಇದರ ಗುಣಲಕ್ಷಣಗಳನ್ನ ಕಂಡು ಹಿಡ್ಕೊಂಡು ಬೇಗ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಹೇಗೆ, ಇದೆಲ್ಲದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಈ ಆರ್ಥ್ರೈಟಿಸ್ಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಡೀಟೇಲ್ಸ್ ಅನ್ನ ನಿಮ್ ಜೊತೆ ಹಂಚ್ಕೊಳ್ಳೋಕೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಭಾಗಿಯಾಗಿದ್ದಾರೆ ಡಾಕ್ಟರ್ ವಿಜಯ್ KR ರಾವ್. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ ಡಾಕ್ಟರ್? ಚೆನ್ನಾಗಿದ್ದೀನಿ ಡಾಕ್ಟರ್. ಈಗ ಈ ಆರ್ಥ್ರೈಟಿಸ್ ಅನ್ನೋದು ಒಂಥರ BP ಶುಗರ್ನಷ್ಟೇ ಕಾಮನ್ ಆಗ್ಬಿಟ್ಟಿದೆ ತುಂಬಾ ಜನಕ್ಕೆ. ಸೊ ಮೊದಲಿಗೆ ನನ್ನ ವೀಕ್ಷಕರಿಗೆ ತಿಳಿಸ್ಕೊಟ್ಬಿಡಿ, ಏನಿದು ಸಂಧಿವಾತ ಅಥವಾ ಆರ್ಥ್ರೈಟಿಸ್ ಅಂದ್ರೆ ಏನು, ಯಾರಲ್ಲಿ ಜಾಸ್ತಿ ಕಂಡು ಬರುತ್ತೆ ಹೇಳ್ಬಿಡಿ. ಇದು ಸಂಧಿವಾತ ಅಥವಾ ರಕ್ತವಾತ ನಾವೇನು ಹೇಳ್ತೀವಿ, ನಮ್ಮ ಬ್ಲಡ್ ಅಲ್ಲಿ ಇಮ್ಯುನಿಟಿ ಸಿಸ್ಟಮ್ ಅಂತ ಇರುತ್ತೆ. ರೋಗ ನಿಯಂತ್ರಣ ಶಕ್ತಿ, ರೋಗಗಳನ್ನ ದೂರ ಮಾಡೋ ಶಕ್ತಿ. ಅದು ಜೆನೆಟಿಕ್ ಕಾರಣಾಂತರಗಳಿಂದ ಅಥವಾ ಎನ್ವೈರನ್ಮೆಂಟಲ್ ಎಕ್ಸ್ಪೋಜರ್ ಅಂದ್ರೆ ತೀವ್ರವಾದ ಸ್ಟ್ರೆಸ್ ಅಥವಾ ಬ್ಯಾಡ್ ಫುಡ್ ಹ್ಯಾಬಿಟ್ಸ್, ತುಂಬಾ ರೆಡ್ ಮೀಟ್, ಮಾಂಸ ಪದಾರ್ಥಗಳು ಅಥವಾ ಪ್ಯಾಕೆಟೆಡ್ ಫುಡ್ಸ್, ಪ್ರೋಸೆಸ್ಡ್ ಫುಡ್ಸ್ ಅಂತವು ತಗೊಳ್ಳೋದು, ಫಿಸಿಕಲ್ ಆಕ್ಟಿವಿಟಿ ಕಮ್ಮಿ ಇರೋದು, ಒಂದೇ ಜಾಗದಲ್ಲಿ ಬ್ರೇಕ್ ಇಲ್ದಲೆ ಕೂತ್ಕೊಳ್ಳೋದು, ಇಂಥವರಲ್ಲಿ ಜೆನೆಟಿಕ್ ಕಾರಣಾಂತರಗಳಿಂದ ಇಮ್ಯುನಿಟಿ ಸಿಸ್ಟಮ್ ಕೆಟ್ಟೋಗಿ ಅದು ರಾಂಗ್ ಸಿಗ್ನಲ್ ನಮ್ಮ ಬಾಡಿಗೆ ಕಳ್ಸತ್ತೆ. ನಮಗೆ ರಕ್ಷಣೆ ಕೊಡೋ ಬದಲು ನಮಗೆ ಉಲ್ಟಾ ಅಟ್ಯಾಕ್ ಮಾಡುತ್ತೆ. ಅಂದ್ರೆ ನಮ್ಮ ಮನೆಯ ಸೆಕ್ಯೂರಿಟಿ ಗಾರ್ಡೇ ನಮ್ಮ ವಿರುದ್ಧ ತಿರುಗಿ ಬಿದ್ದಂಗೆ. ಆವಾಗ ಇಂಥ ಕಾರಣಗಳು, ಆ ಕಾಯಿಲೆಗಳು ಬರ್ತವೆ. ಆರ್ಥ್ರೋ ಅಂದ್ರೆ ಜಾಯಿಂಟ್, ಐಟಿಸ್ ಅಂದ್ರೆ ಹೀಟ್. ಸೊ ಜಾಯಿಂಟ್ ಅಥವಾ ನಾವೇನ್ ಹೇಳ್ತೀವಿ ಕೀಲುಗಳು, ಅದರಲ್ಲಿ ಊತ ಮತ್ತೆ ಸ್ಟಿಫ್ನೆಸ್, ರಿಜಿಡಿಟಿ ಅಂತ ಹೇಳ್ತೀವಿ. ತುಂಬಾ ಒಂಥರ ಮೈಯೆಲ್ಲ ಗಟ್ಟಿ ಅನ್ಸೋದು, ಆಮೇಲೆ ಬೆಳಗಿನ ಜಾವನದಲ್ಲಿ ಓಡಾಟ ಕಮ್ಮಿ ಅನ್ಸೋದು, ಜ್ವರ ಬಂದಂಗ ಆಗೋದು, ಊಟ ಸೇರ್ದಿರೋದು, ಸಣ್ಣ ಆಗೋದು, ಆಮೇಲೆ ಉತ್ಸಾಹ ಇಲ್ಲದೆ ಇರೋದು, ಇಂಥ ಕಾಯಿಲೆಗಳು ಉತ್ಪತ್ತಿ ಆಗುತ್ತೆ. ಡಾಕ್ಟರ್, ಈಗ ಈ ಮೂಳೆಗಳಲ್ಲಿ ಕಂಡು ಬರುವಂತಹ ಸಂಧಿವಾತ ಸಾಮಾನ್ಯವಾಗಿ ಎಂತಹ ಜನರಲ್ ಕಂಡು ಬರುತ್ತೆ ಅಂದ್ರೆ, ಹೇಳಿದ್ರೆ ಇಮ್ಯುನಿಟಿ ಸಿಸ್ಟಮ್ ಯಾವಾಗ ನಮ್ಮ ಆಪೋಸಿಟ್ ಕೆಲಸ ಮಾಡಕ್ ಶುರು ಆಗುತ್ತೆ ಅಂತವ್ರಲ್ಲಿ ಅಂತ. ವಯಸ್ಸಿನ ಅಂತರ ಏನಾದ್ರೂ ಇದೆಯಾ, ಇಂಥ ವಯಸ್ಸವರಿಗೆ ಬರುತ್ತೆ ಅಂತ? ಇದು ನನ್ನ ಪೇಷಂಟ್ಸ್ ಅಲ್ಲಿ ಆಸ್ ಅರ್ಲಿ ಆಸ್ 11 ವರ್ಷ ಹುಡುಗರು ಹುಡುಗಿರ್ಗೂ ಎಫೆಕ್ಟ್ ಆಗುತ್ತೆ, 90 ವರ್ಷ ಜನರಿಗೂ ಎಫೆಕ್ಟ್ ಆಗುತ್ತೆ. ಬಟ್ ಜನರಲಿ ಇದು ಎಫೆಕ್ಟ್ ಆಗೋದು ಮಿಡಲ್ ವಯಸ್ಸಿನವ್ರಿಗೆ, ಅಂದ್ರೆ ಬಿಟ್ವೀನ್ 20 to 40 ಇಯರ್ಸ್ ಅಥವಾ 40 to 60 ಇಯರ್ಸ್. ಬಟ್ ಅರ್ಲಿ ಏಜ್ ಅಲ್ಲೂ ಬರುತ್ತೆ, ಲೇಟರ್ ಏಜ್ ಅಲ್ಲೂ ಬರುತ್ತೆ. ಒಂದು ಮುಖ್ಯವಾಗಿ ಮಿಸ್ಕನ್ಸೆಪ್ಷನ್ ಇರೋದು ಅಂತಂದ್ರೆ ಏನು ಅಂದ್ರೆ, ಆರ್ಥ್ರೈಟಿಸ್ ಅಂದ್ರೆ ಓಲ್ಡ್ ಏಜ್ ಬರೋದು, ಅದು ತಪ್ಪು. ಸೊ ಯಾರಿಗಾದ್ರೂ ಎನಿ ಏಜ್ ಬೆಳಗ್ಗೆ ಎದ್ದಾಗ ಜಾಯಿಂಟ್ ಪೇನ್ಸ್ ಬರೋದು, ಆಮೇಲೆ ಮೂವ್ಮೆಂಟ್ ಮಾಡಿದಾಗ ಸರಿ ಹೋಗೋದು, ಕೂತಿದ್ದಾಗ ತುಂಬಾ ನೋವು ಬರೋದು, ಮೈಯೆಲ್ಲ ಸ್ಟಿಫ್ ಅನ್ಸೋದು, ಊತಗಳು ಬರೋದು, ಕೈ ಬೆರಳು, ಪಾದದ ಬೆರಳು, ಸೊಂಟ, ಭುಜ, ಪಾದ, ಏಜ್ ಮ್ಯಾಟರ್ ಆಗಲ್ಲ. ಅದನ್ನೇ ನಾವು ಕೀಲುವಾತ ಅಥವಾ ಸಂಧಿವಾತ ಅಂತ ಕರಿತೀವಿ. ಡಾಕ್ಟರ್, ಇದ್ರಲ್ಲೂ ನಾವು ಟೈಪ್ಸ್ ನೋಡಬಹುದಾ? ಎಲ್ರಿಗೂ ಒಂದೇ ತರ ಆರ್ಥ್ರೈಟಿಸ್ ಬರುತ್ತೆ ಅಥವಾ ಟೈಪ್ಸ್ ಇದೆ? ಇಲ್ಲ, ಇದ್ರಲ್ಲೂ ಟೈಪ್ಸ್ ಇದೆ. ಈಗ ಎರಡೂ ಕೈ ಎರಡೂ ಕಾಲು ಎಫೆಕ್ಟ್ ಆಗೋದನ್ನ ನಾವು ರುಮಟಾಯ್ಡ್ ಆರ್ಥ್ರೈಟಿಸ್ ಅಂತೀವಿ. ಎರಡು ಕೈ ಮತ್ತೆ ಎರಡೂ ಕಾಲು ಒಂದೇ ಸತಿಗೆ ಎರಡೂ ಕೈ ಎರಡೂ ಪಾದ ಎಫೆಕ್ಟ್ ಆಗೋದು, ಭುಜ ಎಫೆಕ್ಟ್ ಆಗೋದು, ಇದು ಹೆಂಗಸರಲ್ಲಿ ಬರೋದು. ಇದು 3 ಸ್ಟೇಜ್ ಅಲ್ಲಿ ಬರುತ್ತೆ. ಒಂದು ಮೈನರ್ದಾಗ, ಇನ್ನೊಂದು ಗರ್ಭವತಿ ಅಥವಾ ಬಾಣಂತಿ ಆದಾಗ, ಮೂರನೇದು ಮುಟ್ಟು ನಿಲ್ಲೋ ಟೈಮ್ ಅಲ್ಲಿ. 3 ಸ್ಟೇಜಸ್. ಒಂದು ಹೆಂಗಸಿಗೆ 3 ಜನ್ಮ ಇರ್ತದೆ. ಒಂದು ಅವಳದೇ ಜನ್ಮ, ಇನ್ನೊಂದು ಅವಳು ಹುಡುಗಿಯಿಂದ ಹೆಂಗಸಾದಾಗ, ಇನ್ನೊಂದು ತಾಯಿ ಆದಾಗ, ಇನ್ನೊಂದು ಅಜ್ಜಿ ಆದಾಗ. ಸೊ ಈ ಸ್ಟೇಜಸ್ ಅಲ್ಲಿ ಬರುತ್ತೆ. ಅದು ಜನರಲಿ 3 ಪಟ್ಟು ಹೆಣ್ಮಕ್ಳು ಜಾಸ್ತಿ ಅಂಡ್ 1 ಪಟ್ಟು ಗಂಡ್ ಮಕ್ಳಿಗೆ, ಆ ತರಕ್ಕೆ. 70 ಭಾಗ ಹೆಣ್ಮಕ್ಳು, 30 ಭಾಗ ಗಂಡ್ ಮಕ್ಳು. ಇನ್ನೊಂದ್ರಲ್ಲಿ ಆಂಕಲೋಸಿಂಗ್ ಸ್ಪಾಂಡಿಲೈಟಿಸ್ ಅಥವಾ ಸೀರೋ ನೆಗೆಟಿವ್ ಆರ್ಥ್ರೈಟಿಸ್ ಅಂತೀವಿ. ಅದು ರುಮಟಾಯ್ಡ್ದು ಗಂಡಸರ ವರ್ಷನ್. ಅದರಲ್ಲಿ ಕೈ ಕಾಲ್ ಎಫೆಕ್ಟ್ ಆಗಲ್ಲ, ಸೊಂಟ, ಹಿಂಬಡಿ, ಆಮೇಲೆ ಮಂಡಿ, ಯೂಶಲಿ ವೇಸ್ಟ್ ಇಂದ ಕೆಳಗಡೆ. ಅಂಡ್ ಅದು ಒನ್ ಟೈಮ್ ಒಂದ್ ಸೈಡ್ ಬರುತ್ತೆ. ಒಂದ್ ಕಡೆ ರೈಟ್ ಸೈಡ್ ಇದ್ರೆ ಇನ್ನೊಂದ್ಸತಿ ಲೆಫ್ಟ್ ಸೈಡ್ ಬರುತ್ತೆ. ಎರಡೂ ಒಟ್ಟಿಗೆ ಇರಲ್ಲ.
ಇದಕ್ಕೋಸ್ಕರನೇ ರೊಮಟಾಲಜಿಸ್ಟ್ ಅವ್ರು ನೋಡೋದು ಇಂಪಾರ್ಟೆಂಟ್. ನಮ್ದು 75% ಡಯಾಗ್ನೋಸಿಸ್ ಆಗೋದು ಪೇಷಂಟ್ ಜೊತೆ ಕೂತ್ ಮಾತಾಡುವಾಗ, ಅದು ಬುದ್ಧಿನೇ ಮೇನ್. ಇನ್ನು 25% ನಾವು ಟೆಸ್ಟ್ ಮಾಡಿ, ರುಮಟಾಯ್ಡ್ ಅಂದ್ರೆ ರುಮಟಾಯ್ಡ್ ಫ್ಯಾಕ್ಟರ್ ಆಂಟಿ CCP ಅಂತ ಟೆಸ್ಟ್ ಮಾಡ್ತೀವಿ. ಅದಕ್ಕೆ NABL ಅಕ್ರೆಡಿಟೆಡ್ ಲ್ಯಾಬ್ಸ್ ಅಲ್ಲೇ ಮಾಡಬೇಕು. ಅದರದೇ ಒಂದು ಪದ್ಧತಿ ಇದೆ, ಎಲೈಸಾ ಟೆಸ್ಟಿಂಗ್, ನೆಫ್ರೋಮೆಟ್ರಿ ಟೆಸ್ಟಿಂಗ್ ಅಂತ. ಅದ್ರಲ್ಲಿ ನಾವು ಮಾಡಿದಾಗ ಅದ್ರ ವ್ಯಾಲ್ಯೂ ಅಬೌವ್ 40 ನೋಡ್ತೀವಿ. ಅದ್ರ ಅಬೌವ್ 40 ನೋಡಿದಾಗ ಪ್ಲಸ್ ಪೇಷಂಟ್ಗೆ ತೊಂದರೆ ಇದ್ದಾಗ ಅದು ರುಮಟಾಯ್ಡ್ ಅಂತೀವಿ. ಅದೇ ಈ ಗಂಡಸರಾಗುವಂತ ಕಾಯಿಲೆ ಆಂಕಲೋಸಿಂಗ್ ಸ್ಪಾಂಡಲೈಟಿಸ್ ಅಂದ್ರೆ ಒಂದು ಜೀನ್ ಟೆಸ್ಟ್ ಮಾಡ್ತೀವಿ, HLA-B27 ಅಂತ. ಆ ಜೀನು ಬ್ಲಡ್ ಟೆಸ್ಟ್ ಅಲ್ಲಿ PCR ಮೆಥಡ್ ಅಲ್ಲಿ ಮಾಡ್ತೀವಿ. ಸೊ ಅದು ಮಾಡಿದಾಗ ಅದು ಕನ್ಫರ್ಮ್ ಆಯ್ತು ಅಂತಂದ್ರೆ ಇವ್ರಿಗೆ ಇದು ಕಾಯಿಲೆ ಇದೆ ಅಂತ ನಾವು. ಓಕೆ ಡಾಕ್ಟರ್, ಆರಂಭದಲ್ಲಿ ಒಂದು ಕಾರಣ ಕೊಡ್ಬೇಕಾದ್ರೆ ಇಮ್ಯುನಿಟಿ ನಮ್ಮ ಆಪೋಸಿಟ್ ಕೆಲಸ ಮಾಡಿದಾಗ ಅಥವಾ ನಮ್ಮ ಲೈಫ್ ಸ್ಟೈಲ್ ಬದಲಾಯಿಸ್ಕೊಂಡಾಗ ಇಂತಹ ಸಮಸ್ಯೆ ಬರ್ಬೋದು, ಆರ್ಥರೈಟಿಸ್ ಬರ್ಬೋದು ಅಂತ ಹೇಳಿದ್ರಿ. ಅದನ್ನ ಬಿಟ್ಟು ಬೇರೆ ಕಾರಣಗಳನ್ನ ಕೊಡ್ಬೋದಾ? ಎಕ್ಸಾಂಪಲ್, ತಂದೆ ತಾಯಿಗೆ ಯಾರಿಗೋ ಇತ್ತು, ಮಗು ಬಂದಿದೆ ಅನ್ನೋ ತರ ಹೇಳ್ಬೋದಾ? ಇದೆ, ಬಟ್ ನಾನು ಪೇಷಂಟ್ಸ್ ಹೇಳ್ತಾರೆ ನಮ್ ಫ್ಯಾಮಿಲಿ ಯಾರು ಇಲ್ಲ ಡಾಕ್ಟ್ರೆ, ನನಗ್ ಮಾತ್ರ ಬಂದಿದೆ ಅಂತ. ಸೊ ಹೆರಿಡಿಟ್ರಿ ಅಲ್ಲ ಅದು. ಈಗ ಶುಗರ್ ಕಾಯಿಲೆ, ಸ್ಟ್ರೋಕ್, ಹಾರ್ಟ್ ಅಟ್ಯಾಕ್ ಹೆರಿಡಿಟ್ರಿ. ಸಂಧಿವಾತ ಜೆನೆಟಿಕ್. ಏನಂಗಂದ್ರೆ ಅಂದ್ರೆ ಎಲ್ಲಾ ಜೆನೆಟಿಕ್ ಕಾಯಿಲೆ ಹೆರಿಡಿಟ್ರಿ ಅಲ್ಲ, ಬಟ್ ಎಲ್ಲಾ ಹೆರಿಡಿಟ್ರಿ ಕಾಯಿಲೆ ಜೆನೆಟಿಕ್. ಅದ್ರ ಅರ್ಥ ಅಂತಂದ್ರೆ ಇದು ವಂಶ ಪಾರಂಪರ್ಯ ಹೋಗ್ಲೇಬೇಕು ಅಂತ ರೂಲ್ ಇಲ್ಲ. ಹೋದ್ರೂ ಹೋಗ್ಬೋದು, ಇಲ್ಲ ಅಂದ್ರೆ ಇಲ್ಲ. ಈಗ ನಾನು HLA-B27 ಅಂತ ಹೇಳ್ದೆ ನಿಮ್ಗೆ. ಅದು ಈಗ ಒಬ್ರಿಗೆ ಬಂತು ಅಂತಂದ್ರೆ ಅವ್ರ ಅಣ್ಣ ಅಥವಾ ತಮ್ಮಂಗೆ ತಂಗಿಗೆ 25% ರಿಸ್ಕ್ ಇರುತ್ತೆ. ಅವರಲ್ಲೂ ಜೀನ್ ಇರುತ್ತೆ, ಬಟ್ ಜೀನ್ ಅನ್ನೋದು ಸ್ವಿಚ್ ಇದ್ದಾಗೆ. ಈಗ ಸ್ವಿಚ್ ಗೋಡೆ ಮೇಲೆ ಇತ್ತು ಅಂತಂದ್ರೆ ಲೈಟ್ ಆನ್ ಆಗಲ್ಲ, ಅದು ಒತ್ತಬೇಕು, ಅದರಿಂದ ಬಲ್ಬ್ ಕರೆಂಟ್ ಹೋಗ್ಬೇಕು, ಬಲ್ಬ್ ವರ್ಕ್ ಆಗ್ಬೇಕು. ಅದೇ ತರ ಜೀನು ನಾವು ಹುಟ್ಟುತ್ತಾ ಫಿಟ್ ಆಗಿ ಬಂದಿರ್ತೀವಿ ದೇವರಿಂದ, ಬಟ್ ಅದು ಒಂದ್ ಏಜ್ ಅಲ್ಲಿ ಜೀನ್ ಚೇಂಜ್ ಆಗುತ್ತೆ. ಆ ಚೇಂಜ್ ಆಗೋ ಕಾರಣಗಳೇನು? ಗಂಡಸರಲ್ಲಿ ಸ್ಮೋಕಿಂಗು, ಆಮೇಲೆ ತೀವ್ರವಾದ ಕೋಲ್ಡ್ ಎಕ್ಸ್ಪೋಜರ್, ಈಗ ತುಂಬಾ ಕೋಲ್ಡ್ ಕ್ಲೈಮೇಟ್ ಅಲ್ಲಿ ಕೆಲಸ ಮಾಡೋರು, ಅಥವಾ ರೆಸ್ಟ್ ಇಲ್ದಲ್ಲೇ ನಿದ್ರೆಗೆಟ್ಟು 18-19 ಅವರ್ಸ್ ಕೆಲಸ ಮಾಡಿ ಎಕ್ಸೆಸಿವ್ ಮೆಂಟಲ್ ಸ್ಟ್ರೆಸ್ ಇರೋರು, ಅಂತವ್ರಿಗೆ ಆ ಜೀನ್ ಚೇಂಜ್ ಆಗುತ್ತೆ. ಆ ಜೀನ್ ಚೇಂಜ್ ಆಗಿ ರಾಂಗ್ ಕಮ್ಯುನಿಕೇಶನ್ ಬ್ಲಡ್ ಕಳ್ಸುತ್ತೆ. ಆ ಬ್ಲಡ್ ನಮ್ಮನ್ನ ಅಟ್ಯಾಕ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಇದು ಲೂಪ್, ಅದು ಪಾತ್ ನೆಟ್ವರ್ಕ್ ಅಂತ ನಾವು ಹೇಳ್ತೀವಿ. ಈ ಟ್ರೀಟ್ಮೆಂಟ್ ಬಗ್ಗೆ ಮಾತಾಡ್ತೀನಿ ಡಾಕ್ಟರ್. ಅದಕ್ಕಿಂತ ಮುಂಚೆ ಆರ್ಥರೈಟಿಸ್ ಬಂದಿರುವಂತವ್ರು ಕೆಲವೊಂದು ಇಂಥ ಪದಾರ್ಥಗಳನ್ನ ತಿನ್ಬೇಡಿ ಅಂತಾರೆ. ಎಕ್ಸಾಂಪಲ್ ಬದನೆಕಾಯಿ ಅಥವಾ ಸ್ವೀಟ್ ಪೊಟ್ಯಾಟೊ, ಗೆಣಸು, ನಿಜನಾ? ಮತ್ತೆ ಮೊಳಕೆ ಕಾಳುಗಳು ಪ್ರೋಟೀನ್ ತಿನ್ನಿ ಅಂತಾರೆ, ಬಟ್ ಇಂಥವ್ರು ತಿನ್ಬೇಡಿ ಆರ್ಥರೈಟಿಸ್ ಬಂದಿರೋರು ಅಂತಾರೆ. ನಿಜನಾ? ಹೌದು. ಈಗ ಟ್ರೀಟ್ಮೆಂಟ್ ತಗೊಳ್ಳುವಾಗ ಸೊ ಕರೆಕ್ಟ್ ಆಗಿರೋ ಟ್ರೀಟ್ಮೆಂಟ್ ನಾವು ಶುರು ಮಾಡಿದಾಗ ನಾವು ಏನ್ ತಿಂತೀವಿ ಅನ್ನೋದು ಮ್ಯಾಟರ್ ಆಗುತ್ತೆ. ಸೊ ನಾವು ಜನರಲಿ ಪೇಷಂಟ್ಗೆ ಏನು ಹೇಳೋದು ಅಂದ್ರೆ ಕಾರ್ಬೋಹೈಡ್ರೇಟ್ಸ್ ಹೆಚ್ಚಿನಾಗಿ ಸಕ್ಕರೆ, ಸಿಹಿ ಪದಾರ್ಥ, ರೈಸ್ ಐಟಮ್, ಆಲೂಗಡ್ಡೆ ಕಮ್ಮಿ ತಗೊಳ್ಳಿ. ಕಾರ್ಬ್ಸ್ ಇರೋದು ರೈಸ್ ಐಟಮ್ ಮಧ್ಯಾಹ್ನ ಮಾತ್ರ ತಗೊಳ್ಳಿ, ಅಥವಾ ಬ್ರೌನ್ ರೈಸಿಗೆ ಸ್ವಿಚ್ ಆಗಿ, ಅಥವಾ ನವಣೆಗೆ ಸ್ವಿಚ್ ಆಗಿ, ಮಿಲೆಟ್ಸ್ ಅಂತೀವಿ. ಆಮೇಲೆ ಮಾಂಸಾಹಾರಿ ಆದ್ರೆ ರೆಡ್ ಮೀಟ್ ಅಂದ್ರೆ ಕುರಿ, ಮೇಕೆ ಮಾಂಸ, ಅದನ್ನ ಲೈಫ್ ಲಾಂಗ್ ತಗೋಬೇಡ ಅಂತ ಹೇಳ್ತೀವಿ. ಅಂಡ್ ಈಗ ಏನು ಬೀಫ್ ಅಥವಾ ಪೋರ್ಕ್ ತಿನ್ನೋರಾದ್ರೆ ಅದನ್ನು ತಗೋಬೇಡ ಅಂತ ಹೇಳ್ತೀವಿ. ರೆಡ್ ಮೀಟ್ ಪ್ರೋಟೀನ್ ಅಲ್ಲಿ ಕಾಯಿಲೆ ಉತ್ಪತ್ತಿ ಆಗುವಂತ ಕೆಮಿಕಲ್ ಇರ್ತದೆ. ಸೊ ನಾವು ಮಾತ್ರೆ ತಗೊಂಡ್ರು ತುಂಬಾ ಸ್ವೀಟ್ ತಿನ್ನೋರು, ಶುಗರ್ ತಿನ್ನೋರು, ತುಂಬಾ ರೈಸ್ ಐಟಮ್ ತಿನ್ನೋರು, ರೆಡ್ ಮೀಟ್ ತಿನ್ನೋರ್ಗೆ ಹೆಚ್ಚಿನ ಮಾತ್ರೆ ಯೂಸ್ ಮಾಡ್ಬೇಕಾಗತ್ತೆ. ಅಂದ್ರೆ ಹೈಯರ್ ಪವರ್ ಮೆಡಿಸಿನ್ಸ್. ನಂದು ಫಸ್ಟ್ 10 minutes ಕನ್ಸಲ್ಟೇಷನ್ ನಾನು ಕೇಳೋದೇ, ನಿಮ್ ಡಯಟ್ ಕರೆಕ್ಟ್ ಆಗಿದೆಯಾ, ಎವ್ರಿ ಡೇ ಹಾಫ್ ಅನ್ ಅವರ್ ವಾಕಿಂಗ್ ಮಾಡ್ತಾ ಇದ್ದೀರಾ, ಅಂಡ್ ನಾವು ಹೇಳ್ಕೊಟ್ಟು ಎಕ್ಸರ್ಸೈಸ್ ಮಾಡ್ತಾ ಇದ್ದೀರಾ, ಆಮೇಲೆ ನನ್ನ ಮಾತ್ರೆಗಳಿಗೆ ಶಿಫ್ಟ್ ಆಗ್ತೀನಿ. ಸೊ ಅದು ಫಸ್ಟ್ ಬಹಳ ಇಂಪಾರ್ಟೆಂಟ್. ಈಗ ಮಾತ್ರೆ ತಗೊಳ್ದೇವ್ರವ್ರಾಗದ್ರೆ ಅಂದ್ರೆ ಡಯಾಗ್ನೋಸಿಸ್ ಆಗೋ ಮುಂಚೆ ಅವ್ರಿಗೆ ಮೊಳಕೆ ಕಾಳಾಗ್ಲಿ, ಬದನೆಕಾಯಿ ಆಗ್ಲಿ ಎಫೆಕ್ಟ್ ಆಗುತ್ತೆ. ಮಾತ್ರೆ ತಗೊಂಡವಾಗ ಅದಾಗಲ್ಲ, ಅವ್ರು ತಗೋಬಹುದು, ಏನು ತೊಂದರೆ ಇಲ್ಲ. ಅಂದ್ರೆ ಪ್ರೋಟೀನ್ ಇರೋ ಅಂಶಗಳು ಇವಕ್ ಸಪೋರ್ಟ್ ಮಾಡುತ್ತಾ ಕಾಯಿಲೆಗೆ? ಹಾಗಾದ್ರೆ ಇನ್ನೂ ಜಾಸ್ತಿ ಮಾಡೋಕೆ ಹಾಗಲ್ಲ. ಪ್ರೋಟೀನ್ ಇರೋ ಅಂಶಗಳು ಟ್ರೀಟ್ಮೆಂಟ್ ಇಲ್ಲದೆ ಹೋದ್ರೆ ಜಾಸ್ತಿ ಮಾಡುತ್ತೆ. ಟ್ರೀಟ್ಮೆಂಟ್ ಇಲ್ಲ, ರೆಡ್ ಮೀಟ್ ಪ್ರೋಟೀನ್ ಟ್ರೀಟ್ಮೆಂಟ್ ತಗೊಂಡಾಗ್ಲೂ ಎಫೆಕ್ಟ್ ಮಾಡುತ್ತೆ. ಆಮೇಲೆ ಆಲ್ಕೋಹಾಲ್ ಕನ್ಸಂಪ್ಷನ್, ಈಗ ಗಂಡಸರಾಗಿದ್ರೆ ನಾವೇನ್ ಹೇಳ್ತೀವಿ, ವೀಕ್ಲಿ 1 time ಮಿನಿಮಮ್ ಅಮೌಂಟ್ ಮಾಡ್ಲೇಬೇಕು. ಅಂದ್ರೆ ಎವ್ರಿ ಡೇ ಎಕ್ಸೆಸಿವ್ ಅಮೌಂಟ್ ತಗೊಳ್ಳೋದು ಕಾಯಿಲೆನ ಉತ್ಪತ್ತಿ ಜಾಸ್ತಿ ಮಾಡುತ್ತೆ. ಅಂದ್ರೆ ಕಡಿಮೆ ಮಾಡಿ ಅಂತ. ಹೌದು. ಒಂದು ಕಾಯಿಲೆ ಇದೆ ಸೋರಿಯಾಸಿಸ್ ಅಂತ, ಅದು ಚರ್ಮ, ಉಗುರು, ಸೊಂಟ, ಕಣ್ಣು ಇಷ್ಟನ್ನ ಎಫೆಕ್ಟ್ ಮಾಡುತ್ತೆ.
ಅದು ಚಳಿಗಾಲದಲ್ಲಿ ಡ್ಯಾಂಡ್ರಫ್ ತರ ಆಗುತ್ತೆ. ಬರೋದು. ಹೌದು. ಅದಕ್ಕೆ ಆಲ್ಕೋಹಾಲ್ ತಗೊಂಡ್ರೆ ಕಾಯಿಲೆ ಜಾಸ್ತಿ ಆಗುತ್ತೆ. ಹಾ 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 ಸೊ ಅಂತವ್ರಿಗೆ ನಾವೇನ್ ಹೇಳ್ತೀವಿ, ಕಮ್ಮಿ ಕ್ವಾಂಟಿಟಿ ತಗೊಳ್ಳಿ. ಓಕೆ. ಸ್ಮೋಕಿಂಗ್, ಯಾವ್ದೇ ಆದಂತ ವಾತ ರೋಗಕ್ಕೆ ಸ್ಮೋಕಿಂಗು ಸಿಟ್ರುಲಿನೇಷನ್ ಅಂತ ಒಂದು ಕೆಮಿಕಲ್ ಮಾಡುತ್ತೆ. ಸರಿ. ಸೊ ಅದು ಜೀನ್ಸ್ ಇಂದ ಉತ್ಪತ್ತಿ ಆಗೋ ಕೆಮಿಕಲ್ ನಾವು ಏನ್ ಬ್ಲಡ್ ಅಲ್ಲಿ ಟೆಸ್ಟ್ ಮಾಡ್ತೀವಿ, ಆಂಟಿ CCP ಅಂತ, ಓಕೆ. ಅದನ್ನ ಲೆವೆಲ್ ಜಾಸ್ತಿ ಮಾಡುತ್ತೆ. ಹಾ ಹಾ. ಈಗ ನನ್ನ ಪೇಷಂಟ್ ಹೇಳೋದು ಅದೇ, ನಾನು ಮಾತ್ರೆ ಕೊಟ್ಟು ನಿಮ್ ರಕ್ತದಲ್ಲಿರೋ ಬೆಂಕಿ ಆರಿಸ್ತಾ ಇದೀನಿ, ನೀವು ಸಿಗರೇಟ್ ಹಚ್ಚಿ ರಕ್ತದಲ್ಲಿರೋ ಬೆಂಕಿ ಜಾಸ್ತಿ ಮಾಡ್ತಾ ಇದೀರಾ, ಹಾ ಹಾ ಹಾ. ಅದು ನ್ಯೂಟ್ರಲ್ ಆಗಲ್ಲ. ಹೌದು ಹೌದು. ಮಾತ್ರ ತಗೊಂಡು ವೆಸ್ಟ್, ಟ್ರೀಟ್ಮೆಂಟ್ ಅಲ್ಲಿ ಇದ್ದು ವೆಸ್ಟ್. ಈವನ್ ಒಂದ್ ಸಿಗರೇಟ್ ಸರ್, ನಾನು ಒಂದೇ ಸೇದೋದು ಸರ್, ಪಾಯ್ಸನ್ ಒಂದ್ ಸ್ವಲ್ಪ ತಗೊಂಡ್ರು ಅದು ಪಾಯ್ಸನ್. ನಿಜ ನಿಜ. ಓಕೆ ಡಾಕ್ಟರ್, ಇದೀಗ ಹಂತಗಳು ಹೇಗೆ ಗುರುತಿಸ್ತೀರಿ ನೀವು? ಅದಕ್ಕಿಂತ ಮುಂಚೆ ಇನ್ನೊಂದು ಪ್ರಶ್ನೆ ಡಾಕ್ಟರ್, ಆರ್ಥರೈಟಿಸ್ ಇದೆ ಅಂತ ವ್ಯಕ್ತಿಯೊಬ್ಬ ಕಂಡು ಹಿಡ್ಕೊಳ್ಳೋದು ಹೇಗೆ? ಸಾಮಾನ್ಯವಾಗಿ ಈ ಮಂಡಿ ನೋವು, ಸೊಂಟ ನೋವು ವಯಸ್ಸಾಗಿರೋರು ವೆರಿ ಕಾಮನ್. ನಾವು ಮನೇಲಿ ವಯಸ್ಸಾಗಿರೋರು ಇದ್ರೆ ಹೇಳ್ತಾರೆ, ಅಯ್ಯೋ ಇದೆಲ್ಲಕ್ಕಾಗಲ್ಲ ಸೊಂಟ ನೋವು ಅಂತ. ಅದೆಲ್ಲದನ್ನೂ ಆರ್ಥರೈಟಿಸ್ ಅನ್ಕೊಳ್ಳೋದ, ಅಥವಾ ಆರ್ಥರೈಟಿಸ್ ನ ಲಕ್ಷಣಗಳೇನು? ಆರ್ಥರೈಟಿಸ್ ಅಲ್ಲಿ ಸಾಮಾನ್ಯವಾಗಿ 2 ತರ ಇದೆ. ಓಕೆ. ಮೂಲವಾಗಿ ಓಲ್ಡ್ ಏಜ್ ಅಲ್ಲಿ ಬರೋದು, ಅಂದ್ರೆ ನಡೆದಾಡದಾಗ ನೋವು ಬರೋದು, ತುಂಬಾ ನಿಂತು ನಡೆದಾಡ್ದಾಗ ನೋವು ಬರೋದು, ಕೂತ್ಕೊಂಡಾಗ ಸ್ವಲ್ಪ ರೆಸ್ಟ್ ತಗೊಂಡಾಗ ಸರಿ ಹೋಗೋದು, ಅದು ವಯಸ್ಕರಲ್ಲಿ ಬರೋದು, ಏಜ್ ರಿಲೇಟೆಡ್ ಪ್ರಾಬ್ಲಮ್, ಓವರ್ ಯೂಸೇಜ್. ನಮ್ ಬೋನ್ ಅಲ್ಲಿ ಕಾರ್ಟಿಲೇಜ್ ಅಂತ ಇರುತ್ತೆ, ಅದು ಮೂಳೆಗೆ ಕುಶನ್, ಆ ಕುಶನ್ ಹರಿದೋದಾಗ ಪ್ರಾಬ್ಲಮ್ಸ್ ಆಗುತ್ತೆ. ನಾವು ಅದನ್ನು ಕಮ್ಮಿ ನೋಡ್ತೀವಿ, ಅದನ್ನ ಆರ್ಥೋಪೆಡಿಕ್ ಅನ್ನೋರು ನೋಡೋದು, ಅದಕ್ಕೆ ಸರ್ಜರಿ ಟ್ರೀಟ್ಮೆಂಟ್ಸ್ ಇರೋದು. ನಾವು ನೋಡುವಂಥದ್ದು ಯಂಗ್ ಏಜ್ ಅಲ್ಲಿ ಬರುವಂತದ್ದು, ಅಥವಾ ಎನಿ ಏಜ್ ಅಲ್ಲಿ ಬೆಳಗ್ಗೆ ಎದ್ದಾಗ ನೋವು ಬರೋದು, ರೆಸ್ಟ್ ತಗೊಂಡಾಗ ಜಾಸ್ತಿ ಆಗೋದು, ಓಡಾಡ್ದಾಗ ಸರಿ ಹೋಗೋದು, ಆಮೇಲೆ ಊತ ಬರೋದು, ಮೈಯೆಲ್ಲ ಸ್ಟಿಫ್ ಅನ್ಸೋದು, ಅಂಡ್ ಬೆಳಗ್ಗೆ ಎದ್ದಾಗ ಜಾಸ್ತಿ ಇರೋದು, ಥಂಡಿಗಾಲದಲ್ಲಿ ಜಾಸ್ತಿ ಇರೋದು, ಎನಿ ಏಜ್ ಅಲ್ಲಿ ಬರೋದು. ಅದಲ್ದಲ್ಲೇ ಈ ಜಾಯಿಂಟ್ಸ್ ಅಲ್ದಲ್ಲೇ ಕಣ್ಣಿಗೆ ಎಫೆಕ್ಟ್ ಆಗೋದು, ಕಣ್ಣು ರೆಡ್ ಆಗಿ ವಾಟರ್ ಬರೋದು, ಅಥವಾ ಲಂಗ್ಸ್ ಅಲ್ಲಿ ಶ್ವಾಸಕೋಶದಲ್ಲಿ ತೊಂದರೆ ಬರೋದು, ಕಾರಣಾಂತರ ಇಲ್ದಲ್ಲೇ ತುಂಬಾ ಕೆಮ್ಮು ಬರೋದು, ಉಸಿರಾಟಕ್ಕೆ ತೊಂದರೆ ಬರೋದು, ಅಂತವನ್ನೆಲ್ಲ ನಾವು ನೋಡ್ತೀವಿ. ಸೊ ಏಜ್ ಮ್ಯಾಟರ್ ಆಗಲ್ಲ. ಬೆಳಗ್ಗೆ ಎದ್ದಾಗ ಸ್ಟಿಫ್ ಇರೋದು, ಜಾಯಿಂಟ್ ಪೈನ್ ಬರೋದು, ಊತ ಬರೋದು, ರೆಸ್ಟ್ ತಗೊಂಡಾಗ ಬರೋದು, ಓಡಾಡ್ದಾಗ ಸರಿ ಹೋಗೋದನ್ನ ನಾವು ರಕ್ತವಾತ ಅಥವಾ ಸಂಧಿವಾತ ಅಂತ ಕರಿತೀವಿ. ವೆಲ್, ಇದಕ್ಕೆ ಚಿಕಿತ್ಸೆ ಹೇಗೆ ಡಾಕ್ಟರ್ ಅಂತ ಕೇಳ್ತೀನಿ. ಒಂದ್ ಬ್ರೇಕ್ ತಗೊಳ್ಳೋ ಟೈಮ್ ಆಗಿದೆ ಡಾಕ್ಟರ್, ಮಾತಾಡಿಸ್ತೇನೆ ನಿಮ್ಗೆ. ವೀಕ್ಷಕರೇ, ಆರ್ಥರೈಟಿಸ್ ಅನ್ನುವಂಥದ್ದು ನಾವು ಸಾಮಾನ್ಯವಾಗಿ ಆರ್ಥರೈಟಿಸ್ ಅವ್ರಿಗೆ ಕಾಯಿಲೆ ಅನ್ಬೋದು, ಬಟ್ ಅದನ್ನ ಅನುಭವಿಸ್ತಾ ಇರ್ತಾರಲ್ಲ ಅವ್ರಿಗೆ ಗೊತ್ತಿರುತ್ತೆ ಆ ನೋವು ಹೇಗಿರುತ್ತೆ. ಮಾತ್ರೆಗಳಂತೆ ಊಟ ತರ ಮಾತ್ರೆ ತಿಂತಾನೆ ಇರ್ತಾರೆ. ಹಾಗಿರುವಾಗ ಟ್ರೀಟ್ಮೆಂಟ್ ಹೇಗೆ? ಅಡ್ವಾನ್ಸ್ ಟ್ರೀಟ್ಮೆಂಟ್ ಇದೆಯಾ? ಎಷ್ಟು ತಿಂಗಳುಗಳ ಕಾಲ ಟ್ರೀಟ್ಮೆಂಟ್ ತಗೊಳ್ಬೇಕು? ಇವೆಲ್ಲದ್ರ ಬಗ್ಗೆ ಕೇಳೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್ ವೀಕ್ಷಕರ. ಇವತ್ತಿನ ನಿತ್ಯ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಆರ್ಥರೈಟಿಸ್ ಗೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ವಿ. ಚಳಿಗಾಲದಲ್ಲಿ ಸ್ವಲ್ಪ ಹೆಚ್ಚಾಗುವಂತಹ ಮತ್ತು ನಾವು ತಿನ್ನುವಂತಹ ಆಹಾರದಲ್ಲೂ ಯಾವುದನ್ನೆಲ್ಲ ಬಿಡಬೇಕು ಆರ್ಥರೈಟಿಸ್ಗೆ, ಮತ್ತೆ ನಮ್ಮ ಜೀವನ ಶೈಲಿ ಹೇಗಿರ್ಬೇಕು, ಆಹಾರ ಕ್ರಮ ಹೇಗಿರ್ಬೇಕು, ಇದೆಲ್ಲದ್ರ ಬಗ್ಗೆ ಮಾತಾಡಿದೀವಿ ಅಲ್ವಾ. ನೇರವಾಗಿ ಈಗ ಆರ್ಥರೈಟಿಸ್ ಬಂದೇ ಬಿಟ್ಟಿದ್ಯಪ್ಪ, ಈಗ ಏನು ಮಾಡಕ್ಕಾಗಲ್ಲ ಅಂತವ್ರು ಟ್ರೀಟ್ಮೆಂಟ್ ಹೆಂಗ್ ತಗೊಳ್ಬೇಕು ಇದ್ರ ಬಗ್ಗೆ ಕೂಡ ಮಾತನಾಡ್ತಾ ಹೋಗೋಣ. ಡಾಕ್ಟರ್, ಈಗ ಸಮಸ್ಯೆ ಬರೋಕ್ಕಿಂತ ಮುಂಚೆ ನಮ್ಮ ಜೀವನ ಶೈಲಿಯನ್ನ, ಆಹಾರ ಶೈಲಿಯನ್ನ ಬದಲಾಯಿಸ್ಕೊಂಡ್ರೆ ನಾವು ಗೆದ್ವಿ ಅಂತ, ಬಟ್ ಬಂದ್ಬಿಟ್ಟಿದೆ ಅಂದಾಗ ನಮಗೆ ಟ್ರೀಟ್ಮೆಂಟ್ ಒಂದೇ ಗತಿ. ಹೇಗಿರುವಾಗ ಹೇಳಿ, ಇದಕ್ಕೆ ಚಿಕಿತ್ಸೆ ಹೇಗಿರುತ್ತೆ? BP ಶುಗರ್ ಅಂದ್ರೆ 3 ಹೊತ್ತು ಟ್ಯಾಬ್ಲೆಟ್ ತಗೊಂಡು ಕಂಟ್ರೋಲ್ ಮಾಡ್ಕೊಳ್ಬೇಕು, ಆರ್ಥರೈಟಿಸು ಹಂಗೆ ಅಂತಾರೆ, ನಿಜಾನ? ಅದು ಒಂದು 3-4 ವರ್ಷದ ಮುಂಚೆ ನಿಜ ಇತ್ತು, ಈಗ ಸ್ವಲ್ಪ ಚೇಂಜ್ ಆಗಿದೆ. ಫಸ್ಟ್ ಅಂಡ್ ಫಾರ್ಮೋಸ್ಟ್, ನಂಗೆ ಆರ್ಥರೈಟಿಸ್ ಬಂದಿದೆ, ನನ್ನ ಲೈಫ್ ಮುಗಿದೋಯ್ತು ಅಂತ ನೆಗೆಟಿವ್ ಆಗಿ ಥಿಂಕ್ ಮಾಡಬಾರ್ದು. ಈಗ ಬಂದಿದೆ, ಅದನ್ನ ಜೀವನ ಹೇಗೆ ನಾವು ನಮ್ಮ ಜೀವನನ ಎಫೆಕ್ಟ್ ಆಗ್ದಲೇ ಮಾಡೋವಂಥದನ್ನ ನಾವು ಯೋಚಿಸ್ಬೇಕು. 45 ದಿವಸದ ಮೇಲೆ ನಿಮಗೇನಾದ್ರೂ ಬೆಳಗ್ಗೆ ಇದ್ದಾಗ ನೋವೋದು, ಕೈಕಾಲು ನೋವೋದು, ಸೊಂಟ ನೋವೋದು, ಓಡಾಡ್ದಾಗ ಸರಿ ಹೋಗೋದು, ಆ ಥರ ಇದ್ರೆ ಜನರಲಿ ನಾವು ಟೆಸ್ಟ್ಗಳು ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಶುರು ಮಾಡ್ತೀವಿ. ಸೊ ಟ್ರೀಟ್ಮೆಂಟ್ ಇವಾಗ ಸ್ಟಿರಾಯ್ಡ್ ನಾವು ಕೊಡೋದಿಲ್ಲ. ನಾವು ಸ್ಟಿರಾಯ್ಡ್ ನಿಲ್ಸಿ ಆಲ್ಮೋಸ್ಟ್ 5 ವರ್ಷದ ಮೇಲಾಯ್ತು. ಸ್ಟಿರಾಯ್ಡ್ ಇಲ್ದಲ್ಲೇ ನಾವು ಟ್ರೀಟ್ಮೆಂಟ್ಸ್ ಇವಾಗ ಮಾಡ್ತೀವಿ. ಅದಕ್ಕೆ ಡಿಸೀಸ್ ಮಾಡಿಫೈಂಗ್ ಆಂಟಿ ರುಮ್ಯಾಟಿಕ್ ಡ್ರಗ್ ಥೆರಪಿ, DMARDS ಅಂತ ಹೇಳ್ತೀವಿ. ಅದೇನ್ ಮಾಡ್ತದೆ, ಅದು ನಮ್ಮ ಕೆಟ್ಟೋಗಿರೋ ಇಮ್ಯೂನ್ ಸೆಲ್ಸ್ ಮೇಲೆ ಪರಿಣಾಮ ಬೀಳುತ್ತೆ. ಅದನ್ನ ಒಂದು ಕರೆಕ್ಟ್ ಚಾನಲ್ಗೆ ಕರ್ಕೊಂಡು ಹೋಗುತ್ತೆ. ಅದನ್ನ ಇಮ್ಯುನೋ ಮಾಡ್ಯುಲೇಷನ್ ಅಂತೀವಿ. ಮೊದಲು ನಾವು ಇಮ್ಯುನೋ ಸಪ್ರೆಷನ್ ಅಂತ ಕೊಡ್ತಾ ಇದ್ವಿ, ಅಂದ್ರೆ ಬ್ಲಾಂಕೆಟ್ ಆಗಿ ಎಲ್ಲ ಇಮ್ಯೂನ್ ಸೆಲ್ಸ್ ಕಮ್ಮಿ ಮಾಡೋದು. ಅದರಿಂದ ಇನ್ಫೆಕ್ಷನ್ಸ್ ಎಲ್ಲ ಆಗತ್ತೆ ಅಂತ ನಾವು ಅದನ್ನ ರಿಸರ್ಚ್ ಅನ್ನ ಕಂಡು ಹಿಡಿದು ಈಗ ನಾವು ಇಮ್ಯುನೋ ಮಾಡ್ಯುಲೇಷನ್ ಅಂತ ಮಾಡ್ತೀವಿ. ಅಂದ್ರೆ ಅದನ್ನ ಕರೆಕ್ಟ್ ಡೈರೆಕ್ಷನ್ ಕರ್ಕೊಂಡು ಹೋಗೋದು. ಅದರಲ್ಲಿ ಹಲವಾರು ಮಾತ್ರೆಗಳಿದೆ. ಕೆಲವು ಇನಿಷಿಯಲ್ ಆಗಿ ಕೊಡೋದು, ಕೆಲವು ಸೆಕೆಂಡ್ ಸ್ಟೇಜ್, ಕೆಲವು ಥರ್ಡ್ ಸ್ಟೇಜ್. ಬಟ್ ಇವಾಗ ಅಡ್ವಾನ್ಸ್ ಟ್ರೀಟ್ಮೆಂಟ್ ಬಂದಿರೋದ್ರಿಂದ
ಮಿನಿಮಮ್ ಮಾತ್ರೆಗಳಿಂದ ನಾವು ಪೇಷಂಟ್ ಕಂಪ್ಲೀಟ್ 90-95% ಸಿಂಪ್ಟಮ್ಸ್ 100 ಡೇಸ್ ಅಲ್ಲಿ ವಾಸಿ ಆಗುವಂತ ಟ್ರೀಟ್ಮೆಂಟ್ಸ್ ಇದೆ. ಅಂದ್ರೆ 3 ತಿಂಗಳಲ್ಲಿ ಹೌದು, 3 ತಿಂಗಳಲ್ಲಿ ಹೌದು. ಹೆಚ್ಚಲ್ಲಿ. ಸೊ ನಾನು ಪೇಷಂಟ್ ಯೂಶಲಿ ಅದೇ ಹೇಳೋದು, ಆರ್ಥ್ರೈಟಿಸ್ ಟ್ರೀಟ್ಮೆಂಟ್ ಬೆಟ್ಟ ಹತ್ತು ಇಳಿದ ಹಾಗೆ ಅಂತ. ಫಸ್ಟ್ ಮಂತ್ ನಾನು ಕರಿತೀನಿ, ನೋಡಾಗಿ 1 ತಿಂಗಳಿಗೆ, ಆಮೇಲೆ 3 ತಿಂಗಳಿಗೆ ಕರಿತೀನಿ. ಫಸ್ಟ್ 3 ತಿಂಗಳು ಮಾತ್ರ ಹೀಗೆ ಹೋಗ್ತದೆ, ಪೀಕ್ ಅಲ್ಲಿ ಇರುತ್ತೆ. 3ರಿಂದ 6 ತಿಂಗಳು ಮಾತ್ರ ಸ್ಟೇಬಲ್ ಆಗುತ್ತೆ, 6 ತಿಂಗಳಿಂದ ಮಾತ್ರ ಕಮ್ಮಿ ಆಗುತ್ತೆ. ಸೊ ಅಲ್ಲಿಗೆ 3 ತಿಂಗಳು ನೀವು 1 ವರ್ಷಕ್ಕೆ ನಾವು ಬೆಟ್ಟ ಹತ್ತು ಇಳಿದಿರ್ತೀವಿ. ಸೊ ಆ ಮಧ್ಯ 1 ದಿವಸನು ಮಾತ್ರ ಬಿಡಬಾರ್ದು. 1 ದಿವಸನು ಮಾತ್ರ ಬಿಟ್ರೆ ಏನಾಗುತ್ತೆ, ಆ ಇಮ್ಯೂನ್ ಸೆಲ್ಸ್ ಕೆಟ್ಟೋಗಿರೋದು ವಾಪಸ್ ಡೈರೆಕ್ಷನ್ ತಿಳ್ಕೊಳ್ಳುತ್ತೆ. ಸೊ ನಾವೇನೆ ಮಾತ್ರ ಕಮ್ಮಿ ಮಾಡ್ತಾ ಬರ್ತೀವಿ, 6 ತಿಂಗಳಿಂದ ಮಾತ್ರ ಕಮ್ಮಿ ಮಾಡ್ತಾ ಬರ್ತೀವಿ. ಅದ್ರ ಜೊತೆ ಲೈಫ್ ಸ್ಟೈಲ್ ಇಂಪಾರ್ಟೆಂಟ್, ಅದ್ರ ಜೊತೆ ಡಯಟ್ ಇಂಪಾರ್ಟೆಂಟ್. ಜಾಸ್ತಿ ಹೊತ್ತು ಕೂತ್ಕೊಳ್ಳೋದು, ಬ್ರೇಕ್ ಇಲ್ದಲೆ. ಇತ್ತೀಚೆಗೆ ಸಾಫ್ಟ್ವೇರ್ IT ಕಾರಿಡಾರ್ ಅವರು ಕಂಟಿನ್ಯೂ 6 to 8 ಅವರ್ಸ್ ಬ್ರೇಕ್ ಇಲ್ದಲೆ ಕೂತ್ಕೊಳ್ಳೋದು, ಅಂತವ್ರಿಗೆ ಇಂಥ ಕಾಯಿಲೆಗಳು ಜಾಸ್ತಿ. ಸೊ ಕಂಟಿನ್ಯೂ ಫಿಸಿಕಲ್ ಎಕ್ಸರ್ಸೈಸ್. ಅದಕ್ಕೆ ನಮ್ದು ಎಲ್ಲಾ ಪೇಷಂಟು, ನಮ್ದು ದಿವಿಷಾ ಆರ್ಥ್ರೈಟಿಸ್ ಸೆಂಟರ್ ಬಸವೇಶ್ವರ ನಗರದಲ್ಲಿ ಇರೋದು ಕ್ಲಿನಿಕ್, ಅದರಲ್ಲಿ ಎಲ್ಲಾ ಪೇಷಂಟ್ಗೂ ನಾವು ಫಸ್ಟ್ ಫಿಸಿಯೋಥೆರಪಿ ಮಾಡಿಸ್ತೀವಿ. ಅವ್ರ ಫೋನಲ್ಲಿ ರೆಕಾರ್ಡ್ ಮಾಡಿಸಿ ಹೇಗೆ ಎಕ್ಸರ್ಸೈಸ್ಗಳು ಮಾಡೋದು ಹೇಳಿ ಪ್ರತಿ ದಿವಸ ಅದು ಮಾಡಕ್ ಹೇಳ್ತೀವಿ. ಅದ್ರ ಜೊತೆ ಡಯಟ್ ಮಾಡಿ ಮಾತ್ರೆಗಳು ಬಿಡದಲ್ಲೇ ತಗೊಂಡ್ರೆ ಮ್ಯಾಕ್ಸಿಮಮ್ 1ರಿಂದ 3 ಮಾತ್ರೆ ಸಾಕು, ಅದರಿಂದ ಕಮ್ಮಿ ಮಾಡ್ಕೊಂಡು ಬರ್ತೀವಿ. ಹೌದು, ಅದ್ರಲ್ಲಿ ಪೈನ್ ಕಿಲ್ಲರ್ ಯಾವ್ದಿರೋದಿಲ್ಲ, ಸ್ಟಿರಾಯ್ಡ್ ಯಾವ್ದಿರೋದಿಲ್ಲ, ಮೇಜರ್ ಸೈಡ್ ಎಫೆಕ್ಟ್ ಯಾವ್ದಿರೋದಿಲ್ಲ. ಬಟ್ ನಾವು 3 months ಒನ್ಸ್ ಬ್ಲಡ್ ಚೆಕ್ಅಪ್ ಮಾಡ್ತೀವಿ, ಲಿವರ್, ಬ್ಲಡ್, ಕಿಡ್ನಿ. ತೊಂದರೆ ಏನಾಗೋದಿಲ್ಲ, ಬಟ್ ಆದ್ರೆ ಏನಾದ್ರು ಕರೆಕ್ಟ್ ಮೆಷರ್ಸ್ ತಗೊಳ್ಳೋವಂಥದ್ದು ನಾವು ಅದರಲ್ಲಿ ಮಾಡ್ತೀವಿ. ಸೊ ಇನ್ನ 80% ಇದರಲ್ಲಿ 100 ಡೇಸ್ ಅಲ್ಲಿ ಸರಿ ಹೋಗ್ತಾರೆ. ಇನ್ನ 20% ಮೂಲತಃ ಅವ್ರ ಕಾಯಿಲೆ ಬಹಳ ಸಿವಿಯರ್ ಇರ್ತದೆ. ಹೌದಾ, ಬ್ಲಡ್ ಅಲ್ಲೇ ಗೊತ್ತಾಗುತ್ತೆ. ಅಂದ್ರೆ ಈಗ 40 ಇರೋದು 3 ಪಟ್ಟು, ಅಂದ್ರೆ 120-200 ಮೇಲೆ ಇರುತ್ತೆ. ಅಂತವ್ರಿಗೆ ನಾವು ಸ್ವಲ್ಪ 1.5 years 2 years ತನಕ ಹೋಗ್ತೀವಿ. ಅಂಡ್ ಅವ್ರಿಗೆ ಸ್ವಲ್ಪ ಟ್ಯಾಬ್ಲೆಟ್ಸ್ ಬದಲು ಇಂಜೆಕ್ಷನ್ ಟ್ರೀಟ್ಮೆಂಟ್ಸ್ ಆಗಲಿ ಅಥವಾ ಅಡ್ವಾನ್ಸ್ ಟ್ಯಾಬ್ಲೆಟ್ಸ್ ಆಗಲಿ, ಬಯೋಲಾಜಿಕಲ್ಸ್ ಅಂತೀವಿ ಅಥವಾ ಟಾರ್ಗೆಟೆಡ್ ಡ್ರಗ್ಸ್ ಅಂತೀವಿ. ಅಂತವ್ರು ಹೇಗೆ ಅಂದ್ರೆ ಬಂದಾಗ ವೀಲ್ ಚೇರ್ ಮೇಲೆ ಇರ್ತಾರೆ, ಸ್ಟ್ರೆಚರ್ ಮೇಲೆ ಇರ್ತಾರೆ. ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ 1 ತಿಂಗಳಿಗೆ ಅವ್ರು ನಡೆಯೋಂಗಾಗತ್ತೆ. ಸೊ ಈಗ ವಾಲ್ ಪೇಂಟರ್ ಇರ್ಬೋದು ಅಥವಾ ಹೆವಿ ಫಿಸಿಕಲ್ ವರ್ಕ್ ಇರ್ಬೋದು, ಅಂತವ್ರಿಗೆ ನಾವು ಅವ್ರದ್ದು ಅರ್ನಿಂಗ್ ಕರೆಕ್ಟ್ ಮಾಡಿದ್ರೆ ಅವ್ರು ಇಡೀ ಲೈಫ್ ಅವ್ರ ಫ್ಯಾಮಿಲಿ ಚೆನ್ನಾಗಾಗತ್ತೆ. ನಾವೇನ್ ಹೇಳ್ತೀವಿ ಬ್ರೆಡ್ ವಿನ್ನರ್ಸ್ ಅಂತ. ಅಂತವ್ರನ್ನ ನಾವು ಐಡೆಂಟಿಫೈ ಮಾಡಿ ಇವ್ರು ಬೇಗ ವಾಸಿ ಆಗ್ಬೇಕು, ಇವ್ರು ವಾಸಿ ಆದ್ರೆ ಅವ್ರ ಪರಿವಾರ ಎಲ್ಲ ಚೆನ್ನಾಗಿರುತ್ತೆ ಅಂತವ್ರಿಗೆ ನಾವು ಸ್ವಲ್ಪ ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ ಮೊದಲೇ ಶುರು ಮಾಡ್ತೀವಿ. ಈಗ ಚಿಕ್ಕ ಮಕ್ಕಳಿಗೆ, ಈಗ ಸ್ವಂತ ನಮ್ಮ ಅಣ್ಣನ ಮಗನ್ಗೆ 11 yearsಗೆ ಆರ್ಥ್ರೈಟಿಸ್ ಕಾಯಿಲೆ ಬಂತು. ಹಾಗಾಗಿ ಅವ್ರಿಗೆ ನಾರ್ಮಲ್ ಟ್ರೀಟ್ಮೆಂಟ್ಸ್ ವರ್ಕ್ ಆಗ್ಲಿಲ್ಲ. ಅವ್ರಿಗೆ ಈ ಹಿಂಬಡಿ ನೋವುಗಳು ಬಹಳ ಇತ್ತು, ಅವ್ನಿಗೆ ಕಾಲ್ ಇಡಕ್ ತೊಂದರೆ ಆಗ್ತಾ ಇತ್ತು, ಕ್ರಿಕೆಟ್ ಆಡಕ್ ತೊಂದರೆ ಆಗ್ತಾ ಇತ್ತು, ಯಾವ ಟ್ರೀಟ್ಮೆಂಟ್ಸ್ ವರ್ಕ್ ಆಗ್ಲಿಲ್ಲ. ಸೊ ವೀಕ್ಲಿ 1 ಇಂಜೆಕ್ಷನ್ ಕೊಡ್ತಾ ಬಂದ್ವಿ, ಇನ್ಸುಲಿನ್ ತರ ಸೂಜಿ, ಅದು ತೊಡೆಗೆ ತಗೊಳ್ಳೋದು, ಅದಕ್ಕೆ ಬಯೋಲಾಜಿಕ್ಸ್ ಅಂತ ಹೇಳ್ತೇವೆ. ಅದು ಕೊಟ್ಟು ಅವನಿಗೆ ಆಲ್ಮೋಸ್ಟ್ 3 months ಅಲ್ಲಿ ನಾರ್ಮಲ್ ಆಗಿ ಓಡಾಡಿ ಈಗ 1 ವರ್ಷ ಆಯ್ತು, ಅವ್ನು ಟ್ರೀಟ್ಮೆಂಟೇ ತಗೊಳ್ತಾ ಇಲ್ಲ, ಕ್ಯೂರ್ ಆಗಿದೆ, ಅವನಿಗೆ ಆರಾಮಾಗಿದ್ದಾನೆ ಈಗ ಅವನು. ಸೊ ಹಾಗಾಗಿ ಎಲ್ಲಾನು ಒಂದೇ ತರ, 5 ಬೆರಳು ಬೇರೆ ಬೇರೆ ಸೈಜ್ ಇದೆ. ನಾ ಪಕ್ಕದ ಮನೆಯವ್ರಿಗೆ ಆರ್ಥ್ರೈಟಿಸ್ ಇದೆ, ಹೋರ್ ಲೈಫ್ ತಗೋತಾರೆ, ನಾವು ಕಂಪೇರ್ ಮಾಡಬೇಡಿ. ನಿಮ್ ಮಾತ್ರೆ ಬೇರೆಯವ್ರಿಗೆ ಕೊಡಬೇಡಿ, ನಿಮ್ ಕಾಯಿಲೆ ಬೇರೆಯವ್ರಿಗೆ ಕಂಪೇರ್ ಮಾಡಬೇಡಿ, ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ, ಪಾಸಿಟಿವ್ ಆಗಿ ತಗೊಳ್ಳಿ. ಇದನ್ನ ಟರ್ನಿಂಗ್ ಪಾಯಿಂಟ್ ಅಂತ ತಗೊಳ್ಳಿ. ಲೈಫ್ ಅಲ್ಲಿ ಶಿಸ್ತು ಬರುತ್ತೆ ಈ ಕಾಯಿಲೆಯಿಂದ, ಡಿಸಿಪ್ಲಿನ್ ಬರುತ್ತೆ, ಅಂಡ್ ಲೈಫ್ ಅಲ್ಲಿ ಚೆನ್ನಾಗಿರ್ತೀರಿ, ಅದು ಇಂಪಾರ್ಟೆಂಟ್. ಓಕೆ ಡಾಕ್ಟರ್, ಈಗ ನಾವು ಇಷ್ಟೊತ್ತು ಟ್ರೀಟ್ಮೆಂಟ್ ಹೇಗಿರುತ್ತೆ ಅಂತ ಮಾತಾಡಿದ್ವಿ. ನೀವು ಮಾತನಾಡ್ಬೇಕಾದ್ರೆ ಚಳಿಗಾಲದಲ್ಲಿ ಇದು ಸ್ವಲ್ಪ ಪ್ರವೋಕ್ ಆಗೋದು ಜಾಸ್ತಿ, ಅಂದ್ರೆ ಕಾರಣ ಏನು ಡಾಕ್ಟರ್? ಸೊ ನಮ್ದು ಕೋಲ್ಡ್ ವೆದರ್ ಅಲ್ಲಿ ಏನಾಗುತ್ತೆ, ಬಾಡಿದು ಆಕ್ಟಿವಿಟೀಸ್ ಕಮ್ಮಿ ಆಗುತ್ತೆ ಸಹಜವಾಗಿ. ನಾವು ಹೇಳೋದು ಲೇಟ್ ಆಗಿ ಹೇಳ್ತೀವಿ, ಮೂವ್ಮೆಂಟ್ಸ್ ಕಮ್ಮಿ ಇರುತ್ತೆ. ಸೊ ಅದು ಇಂಡೈರೆಕ್ಟ್ ಎಫೆಕ್ಟ್. ಡೈರೆಕ್ಟ್ ಎಫೆಕ್ಟ್ ಏನಾಗುತ್ತೆ, ಬಾಡಿ ಟೆಂಪರೇಚರ್ ನಮ್ದು ಮೇಂಟೈನ್ ಆಗದೆ ಇರುವಾಗ, ಸೊ ಇನ್ಫ್ಲಮೇಟರಿ ಕೆಮಿಕಲ್ಸ್ ನಾವೇನ್ ಹೇಳ್ತೇವೆ, ವಾತಾಂಶದ ಕೆಮಿಕಲ್ಸ್ ಬ್ಲಡ್ ಅಲ್ಲಿ ಜಾಸ್ತಿ ಇರುತ್ತೆ. ಸೊ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಎಫೆಕ್ಟ್ ಇಂದ ಕೋಲ್ಡ್ ಪ್ರದೇಶದಲ್ಲಿ, ಈಗ ಇಂಗ್ಲೆಂಡ್, ಅಮೆರಿಕ ಅಂತ ಜಾಗದಲ್ಲಿ ಈ ಕಾಯಿಲೆ ಬಹಳ ಜಾಸ್ತಿ. ನಮ್ಮಲ್ಲೂ ಇದೆ, ಬಟ್ ಅಲ್ಲಿ ಜಾಸ್ತಿ. ಈಗ ನಾರ್ತ್ ಇಂಡಿಯಲ್ಲಿ ಟೆಂಪರೇಚರ್ ಬಹಳ ಕಮ್ಮಿ ಆಗ್ತದೆ, ಬೆಂಗಳೂರು ಕಂಪೇರ್ ಮಾಡಿದ್ರೆ. ಅಲ್ಲಿ ಈ ಕಾಯಿಲೆ ಕೋಲ್ಡ್ ವೆದರ್ ಅಲ್ಲಿ ಜಾಸ್ತಿ. ಸೊ ನಮ್ ಪೇಷಂಟ್ಸ್ ನಾವು ಹೇಳ್ತಾರೆ, ಸರ್ ನಾನು ಚೆನ್ನೈಗೆ ಹೋಗಿದ್ದೆ 1 ವಾರ, ಅಲ್ಲಿ ನೋವು ಕಮ್ಮಿ ಇತ್ತು ಸರ್ ನನಗೆ. ಸೊ ಬೆಂಗಳೂರಿಗೂ ಚೆನ್ನೈ ವೆದರ್ಗೂ ಡಿಫ್ರೆಂಟ್, ಅದು ಬೆಟರ್ ಆಗುತ್ತೆ. ಆರ್ಟಿಫಿಷಿಯಲ್ ಆಗಿ ಹೇಗೆ ಅದನ್ನ ಮಾಡೋದು, ಎಕ್ಸರ್ಸೈಸ್ ಇಂದ. ಎಕ್ಸರ್ಸೈಸ್ ಮಾಡಿದಾಗ ಬಾಡಿ ಹೀಟ್ ಜನರೇಟ್ ಆಗುತ್ತೆ, ಅವಾಗ ವಾತಾಂಶ ಕಮ್ಮಿ ಆಗುತ್ತೆ.
ಡಾಕ್ಟರ್, ಈಗ ನೀವು ಕೊಡುವಂತಹ ಮಾತ್ರೆ ಒಂದೇ ಅಲ್ಲ, ಅದ್ರ ಜೊತೆಗೆ ನೀವು ಹೇಳುವಂತಹ ಆಹಾರ ಕ್ರಮ ಜೊತೆಗೆ ಈ ಒಂದು ವರ್ಕೌಟ್ಸ್ ನೀವು ಹೌದು. ಕೆಲವೊಂದು ಏನ್ ಕೊಡ್ತೀರಿ ಹೌದು ಅದು ಮ್ಯಾಂಡೇಟರಿ ಅಂತ. ಹೌದು. ಅದು ಮಾತ್ರೆ ಮುಗಿಸಿದ ತಕ್ಷಣ ಅದನ್ನು ನಿಲ್ಸೋದು ಅಥವಾ ಕಂಟಿನ್ಯೂ ಇಲ್ಲ. ಮಾಡೋದು? ಅದು ಲೈಫ್ ಲಾಂಗ್ ನೀವು ಡಯಟ್ ಫಾಲೋ ಮಾಡಬೇಕು ಹ. ಅಂಡ್ ಎಕ್ಸರ್ಸೈಸ್ ಮಾಡಿ. ನನ್ನ ಪೇಷಂಟ್ಗೆ ನಾನು ಅದೇ ಹೇಳೋದು, ಹ್ಮ್. ನೀವು ಮಾತ್ರೆ ನಿಲ್ಸ್ಮೇಲೆ ನಾನು ನೋಡ್ದೇರಿ ಪರವಾಗಿಲ್ಲ, ಪರವಾಗಿಲ್ಲ. ನಾನು ಹೇಳೋ ಡಯಟ್ ಫಾಲೋ ಮಾಡಿ ಅಂಡ್ ರೆಗ್ಯುಲರ್ ಆಗಿ ವರ್ಕೌಟ್ ಮಾಡಿ. ಹ್ಮ್, ಹ್ಮ್. ವರ್ಕೌಟ್ ಮಾಡೋದು ತಪ್ಪಲ್ವಲ್ಲ ಮೇಡಮ್? ನಿಜ 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 ಅದು sir. ಮಾಡ್ಲೇಬೇಕು, ಹಾ. ನಾನು ಮಾಡ್ಬೇಕು, ನೀವು ಮಾಡ್ಬೇಕು. ನಿಜ. ಸೊ ಹಾಗಾಗಿ ಹಾ. ಅದನ್ನ ಫಾಲೋ ಮಾಡಿದ್ರೆ ಹ್ಮ್. ಚೆನ್ನಾಗಿರ್ತಾರೆ. Okay. ಎಷ್ಟೊಂದ್ ಜನ ಪೇಷಂಟ್ ಮಾತ್ರೆ ನಿಲ್ಸಿದ್ಮೇಲೆ 1 ವರ್ಷ ಆದ್ಮೇಲೆ ಬರ್ತಾರೆ, ಸರ್ ಮತ್ತೆ ಪುನಃ ನೋವು ಸ್ಟಾರ್ಟ್ ಆಯ್ತು, ಹ್ಮ್. ನೀವು ಡಯಟ್ ಫಾಲೋ ಮಾಡಿದ್ರ? ಇಲ್ಲ ಸರ್, ಹ್ಮ್. ನಾನು ಇವಾಗ ತುಂಬಾ ಸ್ವೀಟ್ ತಿಂತಾ ಇದ್ದೀನಿ, ಹಾ. ನಾನ್ ವೆಜ್ ಅಲ್ಲಿ ರೆಡ್ ಮೀಟ್ ಮಟನ್ ಎಲ್ಲ ತಿಂತಾ ಇದ್ದೀನಿ, ವರ್ಕೌಟ್ ಮಾಡ್ತಾ ಇಲ್ಲ, ಸ್ಟ್ರೆಸ್ ಇಂದ ಕಾಯಿಲೆ ಮತ್ತೆ ವಾಪಸ್ ಬರುತ್ತೆ ಬರ್ತದೆ. ಅಂತ. ಈ ಆರ್ಥರೈಟಿಸ್ ನಿಂದ ಬಳಲ್ತಾ ಇರುವಂತಹ ಪೇಷಂಟ್ ಗಳಿಗೆ ಏನ್ ಹೇಳ್ತೀರಿ ಒಂದು ಕಿವಿ ಮಾತು ಡಾಕ್ಟರ್? ನೀವು ಈ ಪರ್ಟಿಕ್ಯುಲರ್ ಕಾಯಿಲೆ ಬಂತು ಅಂತ ದುಃಖ ಪಡೋದ್ರಲ್ಲಿ ಅರ್ಥನೇ ಇಲ್ಲ. ಇದು ನಿಮ್ಮದು ಜೀವನದ ಆರಂಭ, ಅಂತ್ಯ ಅಲ್ಲ. ಇದರಿಂದ ನಿಮ್ಮ ಡಯಟ್ ಚೆನ್ನಾಗಾಗತ್ತೆ, ಹಾ. ನಿಮ್ ಫಿಸಿಕಲ್ ಆಕ್ಟಿವಿಟಿ ಚೆನ್ನಾಗಾಗತ್ತೆ, ಡಿಸಿಪ್ಲಿನ್ ಬರುತ್ತೆ. ಹಾ. ಈಗ ಶನಿಕಾಟ ಬಂದಾಗ ಜನ ಹಾಳಾಗ್ತಾರೆ ಅಂತಾರಲ್ಲ, ಅದು ಉಲ್ಟಾ, ಅಲರ್ಟ್ ಡಿಸಿಪ್ಲಿನ್ ಬರ್ತದೆ. ಅಲರ್ಟ್ ಆಗೋದು ಅಂತ. ಸೊ ಅದೇ ತರ ಹಾ. ಇದು ನಿಮ್ ಜೀವನದಲ್ಲಿ ಶನಿಕಾಟ ಅಲ್ಲ, ನಿಮ್ ಜೀವನದಲ್ಲಿ ಒಂದು ಉತ್ಸಾಹ ಆರಂಭ ಬರುತ್ತೆ. Okay. ಕರೆಕ್ಟ್ ಆಗಿರೋ ಡಾಕ್ಟರ್ನ, ರುಮಟಾಲಜಿಸ್ಟ್ ಡಾಕ್ಟರ್ನೇ ನೋಡಿ, ನಿಮ್ Consult ಹತ್ರದಲ್ಲಿರೋ ರುಮಟಾಲಜಿಸ್ಟ್ ಡಾಕ್ಟರು. ಹ್ಮ್. ಇದರಲ್ಲಿ ನಿಮ್ ಬಾಡಿಲಿ ಏನೇನ್ ಅಂಗಾಂಗಗಳು ಎಫೆಕ್ಟ್ ಆಗತ್ತೆ, ಹ್ಮ್. ಅದಕ್ಕೆ ಏನೇನ್ ಟೆಸ್ಟ್ ಮಾಡಬೇಕು, ಹ್ಮ್. ಯಾವಾಗ ಚೆಕಪ್ ಆಗ್ಬೇಕು, ಹ್ಮ್. ಇದನ್ನ ರುಮಟಾಲಜಿಸ್ಟ್ ಡಾಕ್ಟರ್ನೇನೆ ನೀವು ಪತ್ತೆ ಹಚ್ಚಿ ಅವ್ರನ್ನ 3 months ಒಂದ್ಸಲ ನೋಡಿ 6 ತಿಂಗಳಿಂದ ಮಾತ್ರೆ ಕಮ್ಮಿ ಮಾಡ್ತಾ ಬರ್ತಾರೆ. ಹ್ಮ್. ಕಮ್ಮಿ ಆಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಮಿನಿಮಮ್ ಡೋಸ್ ಅಲ್ಲಿ ಇಡ್ತೀವಿ ಅಂಡ್ ನೀವು ಲೈಫ್ ಅಲ್ಲಿ ಹ್ಯಾಪಿ ಆಗಿರ್ಬೋದು. ಮೋಸ್ಟ್ ಇಂಪಾರ್ಟೆಂಟ್, ಜೀವನದಲ್ಲಿ ಖುಷಿ ಇಂಪಾರ್ಟೆಂಟ್. ಅದು ನಿಮಗೆ ಬರುತ್ತೆ, ನೀವು ಚೆನ್ನಾಗಿರ್ತೀರಿ, ಏನು ಆಗುದಿಲ್ಲ. ಓಕೆ ಡಾಕ್ಟರ್, ಇನ್ನೊಂದು ಪ್ರಶ್ನೆ. ಈ ಆರ್ಥರೈಟಿಸ್ ಬಳಲ್ತಾ ಇರೋರ್ಗೆ BP ಶುಗರ್ ಇನ್ ಕೇಸ್ ಇದ್ರೆ, ಅದು ಶುಗರ್ ಆಗಿರ್ಬೋದು, BP ಇರ್ಬೋದು, ಆ ಮಾತ್ರೆನೂ ಕೂಡ ತಗೊಳ್ತಾ ಇರ್ಬೇಕಾದ್ರೆ ಮಾತ್ರೆಗಳು ಹೆಚ್ಚಾಗಲ್ವಾ? ಅದೇನು ಸಮಸ್ಯೆ? ಹೌದು, ಈಗ ನಮ್ಮ ಮಾತ್ರೆಗಳು ಇವಾಗ ಬಂದಿರೋ 3-4 years ಮಾತ್ರೆಗಳು ಸ್ಟಿರಾಯ್ಡ್ ಇಲ್ಲದೆ ನಾವು ಕೊಡೋದ್ರಿಂದ BP ಶುಗರ್ಗೆ ನಮಗೇನು ಪರಿಣಾಮ ಬೀಳಲ್ಲ. ಇನ್ಫ್ಯಾಕ್ಟ್ ಓಡಾಟ ಚೆನ್ನಾಗಾಗೋದ್ರಿಂದ BP ಶುಗರ್ ಎರಡೂ ಕಮ್ಮಿ ಆಗುತ್ತೆ. ಬಹಳಷ್ಟು ಜನ ನನ್ನ ಟ್ರೀಟ್ಮೆಂಟ್ಸ್ ಆಗಿ 100 days ಆದ್ಮೇಲೆ ಶುಗರ್ ಮಾತ್ರೆನೂ ನಿಲ್ಸೋ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ಅವ್ರು ಎವ್ರಿ ಡೇ ಫಿಸಿಕಲ್ ಆಕ್ಟಿವಿಟಿ ಮಾಡ್ತಾ ಇದಾರೆ, ಶುಗರ್, ಸ್ವೀಟ್ಸ್, ರೈಸ್ ಐಟಮ್, ಪೊಟ್ಯಾಟೊ ತಿನ್ನಲ್ಲ. ಶುಗರ್ ನ ಹೋಗಿಸ್ತು ಅಂತ. ಇಂಡೈರೆಕ್ಟ್ ಎಫೆಕ್ಟ್. ನಿಜ ನಿಜ ನಿಜ. ವೆಲ್ ಡಾಕ್ಟರ್, ಇಷ್ಟೊತ್ತು ಆರ್ಥರೈಟಿಸ್ ಬಗ್ಗೆ ಸಾಕಷ್ಟು ಡೀಟೇಲ್ಸ್ ಕೊಟ್ಟಿದ್ರಿ. ಟ್ರೀಟ್ಮೆಂಟ್ ಇದೆ, ಭಯ ಪಡಬೇಡಿ ಅನ್ನುವಂತಹ ಅಭಯ ಕೊಟ್ಟಿದ್ರಿ. ವೆಲ್, ಥ್ಯಾಂಕ್ ಯು ಸೊ ಮಚ್ ಡಾಕ್ಟರ್. ಥ್ಯಾಂಕ್ ಯು. ಇನ್ನು ವೀಕ್ಷಕರೇ, ಇವತ್ತು ಡಾಕ್ಟರ್ ವಿಜಯ್ KR ರಾವ್ ಆರ್ಥರೈಟಿಸ್ ಬಗ್ಗೆ ಸಾಕಷ್ಟು ಡೀಟೇಲ್ ನ ಕೊಟ್ರು. ಹೇಗಿರುತ್ತೆ ಟ್ರೀಟ್ಮೆಂಟ್ ಅಂತ ಹೇಳಿದ್ರು. ಇನ್ನು ನಾವು ಒಂದ್ಸಲ ವಿಸಿಟ್ ಮಾಡ್ಬೇಕು ಅನ್ನುವಂಥವ್ರಿಗೆ ವಿಳಾಸ ಕೂಡ ಈ ರೀತಿಯಾಗಿರುತ್ತೆ, ನೋಟ್ ಮಾಡ್ಕೊಳ್ಳಿ. ವೆಲ್, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಶೇಷ. ನೆನ್ಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.